Hi friends, very good morning. ಸೊ ಪ್ರೀವಿಯಸ್ ಕ್ಲಾಸಲ್ಲಿ ನಾವು ಫಾರ್ಮೆಟ್ ಬಗ್ಗೆ ಡಿಸ್ಕಸ್ ಮಾಡಿದ್ದೀವಿ. ಸೊ 3 ಫಾರ್ಮೆಟ್ ಡಿಸ್ಕಸ್ ಮಾಡಿದ್ದೀವಿ: ರಿವ್ಯಾಲ್ಯೂಯೇಷನ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಎ ನ್ಯೂ ಬ್ಯಾಲೆನ್ಸ್ ಶೀಟ್. ಕ್ಲಿಯರ್? ಸೊ ಫಾರ್ಮೆಟ್ನ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀರಲ್ವ. ಸೊ ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ರಲ್ಲಿ ಮತ್ತು ಫಾರ್ಮೆಟ್ ಸೆಂಡ್ ಮಾಡಿದ್ದೀನಿ. ಸೊ ಎಲ್ಲ ನೋಟ್ಸಲ್ಲಿ ಕಾಪಿ ಮಾಡಿದ್ದೀರಲ್ವ. ಸೊ ಅದರಲ್ಲಿ 2 ಪಾಯಿಂಟ್ಸ್ 3 ನಿಮಗೆ ಅಡಿಷ್ನಲ್ ಆ್ಯಡ್ ಆಗಿದೆ. ಸೊ ಅದನ್ನು ಬ್ಯಾಟ್ ಮಾಡ್ಕೊಂಡಿರಿ. ಸೊ ಈ ಕಡೆ ನಿಮಗೆ ಎನಿ ಔಟ್ಸ್ಟ್ಯಾಂಡಿಂಗ್ ಅಂತ ಬರ್ಸಿದ್ದೀನಿ. ಜಸ್ಟ್ ಇಲ್ಲ ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಮಾತ್ರ ಬರ್ತಿದ್ದೆ ನಾನು. ಸೊ ನಿಮ್ಮ ಕೊಟ್ಟ ನೋಟ್ಸಲ್ಲಿ ಏನಾಗಿದೆ, ಔಟ್ಸ್ಟ್ಯಾಂಡಿಂಗ್ ಎಲ್ಲ ಇರೋದು. ಔಟ್ಸ್ಟ್ಯಾಂಡಿಂಗ್ ರಿಪೇರ್ ಬಿಲ್ಸ್ ಆಗಿರ್ಬೋದು, ಅದೇ ಔಟ್ಸ್ಟ್ಯಾಂಡಿಂಗ್ ಎಲೆಕ್ಟ್ರಿಸಿಟಿ ಬಿಲ್ ಆಗಿರ್ಬೋದು, ಎನಿ ಔಟ್ಸ್ಟ್ಯಾಂಡಿಂಗ್ ಅಂತ ಅರ್ಥ. ಎನಿ ಔಟ್ಸ್ಟ್ಯಾಂಡಿಂಗ್ ಅದೇ ರೀತಿ ಪ್ರೀಪೇಯ್ಡ್ ಬಂದಾಗ ಕ್ರೆಡಿಟ್ ಸೈಡ್, ಔಟ್ಸ್ಟ್ಯಾಂಡಿಂಗ್ ಎಕ್ಸ್ಪೆನ್ಸ್ ಏನಾದರೂ ಕೊಟ್ಟರೆ ಡೆಬಿಟ್ ಸೈಡ್. ಅದೇ ಮತ್ತು ನಿಮಗೆ ಕ್ರೆಡಿಟ್ ಸೈಡ್ ಇನ್ನೂ ಒಂದು ಬಂದಿದೆ, ಲೂಸ್ ಟೂಲ್ಸ್ ಅಂತ. ಸೊ ಲೂಸ್ ಟೂಲ್ಸ್ ಅಂತ ಕೊಟ್ಟಿನಲ್ವಾ, ಅದು ವೆರಿ ಇಂಪಾರ್ಟೆಂಟ್. ಅದು ಎಕ್ಸಾಮಿನೇಷನಲ್ಲಿ 2 ಟೈಮ್ಸ್ ಕೇಳಿದರು. ಸೊ ಅಡ್ಜಸ್ಟ್ಮೆಂಟಲ್ಲಿ ಕೊಡ್ತಾರೆ. ಸೊ ಲೂಸ್ ಟೂಲ್ಸ್ ಸರ್ಟನ್ ಅಮೌಂಟ್ ಅಂತ ಕೊಡ್ತಾರೆ. ಸೊ ಅದರ ಕೊಟ್ಟಾಗ ಎಲ್ಲಿ ತೊಗೋಬೇಕು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್ ತೊಗೋಬೇಕು. ಲೂಸ್ ಟೂಲ್ಸ್ ವೆರಿ ಇಂಪಾರ್ಟೆಂಟ್. ಸೊ ಅದನ್ನು IMP ಮಾಡ್ಕೊಳ್ಳಿ. ಇದನ್ನು ಜಾಸ್ತಿ ಎಕ್ಸಾಮಿನೇಷನಲ್ಲಿ ಕೇಳಿದ್ದಾರೆ. ಸೊ ಲೂಸ್ ಟೂಲ್ಸ್ ಕೇಳಿದಾಗ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕ್ರೆಡಿಟ್ ಸೈಡ್. ಸೊ ಈಗ ಫಾರ್ಮೆಟ್ ಎಕ್ಸ್ಪ್ಲೇನ್ ಮಾಡಿದ್ದಾಯ್ತಲ್ವಾ. ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಯಿತು, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆಯಿತು, ನ್ಯೂ ಬ್ಯಾಲೆನ್ಸ್ ಶೀಟ್ ಆಯಿತು. ಸೊ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ಸ್ ಅರ್ಥ ಮಾಡ್ಕೊಳ್ಳಿ. ಸೊ ಗುಡ್ ವಿಲ್ 3 ಕೇಸಸ್ ಅರ್ಥ ಆಗಿದೆಯಲ್ಲ. ಸೊ ಒಂದು ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ, ಮತ್ತು ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಗುಡ್ ವಿಲ್ ಟ್ರೀಟ್ಮೆಂಟ್ ಯಾವ ರೀತಿ ಮಾಡೋದು ಅಂತ. ಸೊ ಮತ್ತು ಬ್ಯಾಲೆನ್ಸ್ ಶೀಟ್ದು ಅರ್ಥ ಆಗಿದೆಯಲ್ಲ. ಇಲ್ಲಿ ಕ್ಯಾಪಿಟಲ್ಸ್ ಅಮೌಂಟ್ ಬಂದಾಗ ಯಾವ್ದು ತೊಗೋಬೇಕು, ಓಲ್ಡ್ ಪಾರ್ಟ್ನರ್ಸ್ ಅಲ್ಲ, ಇಲ್ಲಿ ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಬರೆದಿರ್ತಿರಲ್ವಾ, ಟು ಬ್ಯಾಲೆನ್ಸ್ ಕ್ಯಾರಿ ಡೌನ್. ಸೊ ಈ ಅಮೌಂಟ್ನ ಇಲ್ಲಿ ಕ್ಯಾಪಿಟಲ್ಸಾಗಿ ತೊಗೋಬೇಕು. ಸೊ ಎಕ್ಸ್ಪ್ಲೈನ್ ಮಾಡಿದ್ದೀನಲ್ವಾ. ಸೊ ಮತ್ತು ಕ್ಯಾಶ್ಗೆ ಯಾವ್ದು ಆ್ಯಡ್ ಮಾಡಬೇಕು, ಯಾವ್ದು ಲೆಸ್ ಮಾಡಬೇಕು ಅಂತ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ನೋಡಿ ಫಸ್ಟಿಂದ. ಸೊ ಈಗ ಪ್ರಾಬ್ಲಮ್ ಸ್ಟಾರ್ಟ್ ಮಾಡೋಣ. ಸೊ 12 ಮಾರ್ಕ್ಸ್ ಪ್ರಾಬ್ಲಮನ್ನು ನಾವು ಡಿಸ್ಕಸ್ ಮಾಡ್ತಾ ಇರೋದು. 12 ಪ್ರಾಬ್ಲಮ್ಸ್ಗೆ ನಾವು ಏನೇನು ಪ್ರಿಪೇರ್ ಮಾಡಬೇಕು, ಒಂದು ರಿವ್ಯಾಲ್ಯೂಯೇಷನ್ ಅಕೌಂಟ್, ಸೆಕೆಂಡ್ ಒನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಥರ್ಡ್ ಒನ್ ನ್ಯೂ ಬ್ಯಾಲೆನ್ಸ್ ಶೀಟ್. ಸೊ ಇಲ್ಲಿ ಪ್ರಾಬ್ಲಮ್ ನೋಡಿ, ಒಂದು ಪ್ರಾಬ್ಲಮ್ ಇದೆ. Raju and Jagdish are partners sharing profit and losses in the ratio of 3:2. Their balance sheet as follows. Liabilities ಕೊಟ್ಟಿದ್ದಾರೆ, ಕ್ರೆಡಿಟರ್ಸ್ ಕೊಟ್ಟಿದ್ದಾರೆ, ಕ್ಯಾಪಿಟಲ್ಸ್ ಕೊಟ್ಟಿದ್ದಾರೆ. ರಾಜು ಅಂಡ್ ಜಗದೀಶ್ ಅಮೌಂಟ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಅಸೈಡ್ ಸೈಡ್ ಕೊಟ್ಟಿದ್ದಾರೆ, ಕ್ಯಾಶ್, ಡೆಟಾಸ್, ಬಿಲ್ಡಿಂಗ್ ಮಿಷನರಿ ಆ್ಯಂಡ್ ಸ್ಟಾಕ್ ಕೊಟ್ಟಿದ್ದಾರೆ. ಸೊ ಅಟ್ ದ ಟೈಮ್ ಆಫ್ ಅಡ್ಮಿಷನ್ ಶಿವ ದ ಅಸೆಟ್ಸ್ ಆ್ಯಂಡ್ ಲಯಬಿಲಿಟೀಸ್ ವರ್ ರಿವ್ಯಾಲ್ಯೂಡ್ ಆಸ್ ಫಾಲೋಸ್. ಸೊ ಇಲ್ಲೇನಾಗ್ತದೆ, ಇಲ್ಲಿ ಪಾರ್ಟ್ನರ್ ಒಬ್ಬ ನ್ಯೂ ಪಾರ್ಟ್ನರ್, ಒಬ್ಬ ಅಡಿಷ್ನಲ್ ಆಗಿ ಇವರಿಬ್ಬರು ಓಲ್ಡ್ ಪಾರ್ಟ್ನರ್ಸ್, ರಾಜು ಮತ್ತು ಜಗದೀಶ್ ಅವರು ಓಲ್ಡ್ ಪಾರ್ಟ್ನರ್ಸ್. ಸೊ ನ್ಯೂ ಪಾರ್ಟ್ನರಲ್ಲಿ ಶಿವ, ಇಲ್ಲಿ ನ್ಯೂ ಪಾರ್ಟ್ನರಲ್ಲಿ ಶಿವ. ಸೊ ಅಡ್ಜಸ್ಟ್ಮೆಂಟ್ಸ್ ಏನೇನು ಕೊಟ್ಟಿದೆ ನೋಡಿ. ಪ್ರೈವೇಟ್ ಫಾರ್ ಡೌಟ್ಫುಲ್ ಡೇಟ್ಸ್, ನಿಮಗೆ RBID ಅಂತ ಫೈನಲ್ ಅಕೌಂಟ್ಸಲ್ಲಿ ಬರ್ತಾಯಿತ್ತಲ್ವಾ. ಸೊ ಸೇಮ್ RBID ಇಲ್ಲೇನು ಕೊಟ್ಟಿದ್ದಾರೆ, ಡೈರೆಕ್ಟಾಗಿ 2400 ಆನ್ ಡೆಟಾರ್ಸ್. ಇಲ್ಲೇನು ಮಾಡಿದ್ದಾರೆ, ಸೊ ಸರ್ಟನ್ ಪರ್ಸೆಂಟೇಜ್ ಕೊಡ್ತಾಯಿದ್ರು. ನೀವು ಫೈನಲ್ ಅಕೌಂಟ್ಸಲ್ಲಿ ನೋಡಿರ್ತೀರ ಆಲ್ರೆಡಿ. ಫೈನಲ್ ಅಕೌಂಟ್ಸಲ್ಲಿ RBID ಏನು ಮಾಡ್ತಾಯಿದ್ರು, 6%, 5% ಆ ಥರ ಕೊಡ್ತಾಯಿದ್ರು ನೋಡಿ. ಫಾರ್ ಎಕ್ಸಾಂಪಲ್ ನೋಡಿ, ಇಲ್ಲಿ ಎ ಪ್ರಾವಿಷನ್ ಆಫ್ 6% ಆನ್ ಡೆಟಾರ್ಸ್ ನೋಡಿ, ಈ ಥರ ಪರ್ಸೆಂಟೇಜ್ ಕೊಡ್ತಾಯಿದ್ರು. ಅದರ ಪರ್ಸೆಂಟೇಜ್ ಕೊಟ್ಟಾಗ ಯಾವತ್ತೇ ಆಗಲಿ RBID ಪ್ರಾವಿಷನ್ಸ್ ಯಾವುದ್ರ ಮೇಲೆ ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ, ಡೆಟಾರ್ಸ್ ಮೇಲೆ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಇಲ್ಲಿ 6% ಕೊಟ್ಟಾಗ ಡೆಟಾರ್ಸ್ ಮೇಲೆ 15,000ಗೆ 6% ಕ್ಯಾಲ್ಕುಲೇಷನ್ ಮಾಡಿ ಬರಿತೀವಿ. ಸೊ ಇಲ್ಲೇನಾಗಿದೆ, ಅವರೇ ಡೈರೆಕ್ಟಾಗಿ ವ್ಯಾಲ್ಯೂ ಕೊಟ್ಬಿಟ್ಟಿದ್ದಾರೆ. ಸೊ ನಾವು ಕ್ಯಾಲ್ಕುಲೇಷನ್ ಮಾಡೋದು ನೀಡಿಲ್ಲ. ಪ್ರೈವೇಟ್ ಫಾರ್ ಡೌಟ್ಫುಲ್ ಡೇಟ್ಸ್ ಅಂದಾಗ ಸೊ ಕ್ಯಾಲ್ಕುಲೇಷನ್ ಮಾಡೋದು ನೀಡಿಲ್ಲ, ಅವರೇ ವ್ಯಾಲ್ಯೂಷನ್ ಕೊಟ್ಬಿಟ್ಟಿದ್ದಾರೆ. ನೆಕ್ಸ್ಟ್ ಬಿಲ್ಡಿಂಗ್ ಆ್ಯಂಡ್ ಮಿಷನರಿ ವರ್ ರಿವ್ಯಾಲ್ಯೂಡ್ ಕೊಟ್ಟಿದ್ದಾರೆ. ಸೊ 22,000 ನೋಡೋಣ. ಮತ್ತು ಕ್ರೆಡಿಟರ್ಸ್ ವರ್ ಪೇಯ್ಡ್ 8,000 ಕೊಟ್ಟಿದ್ದಾರೆ ಫುಲ್ ಸೆಟ್ಲ್ಮೆಂಟ್. ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಫ್ರಮ್ ದ ಎಬೋ ಸ್ಟೇಟ್ಮೆಂಟ್. ಸೊ ಆ್ಯಕ್ಚುಲಿ ನೀವು 12 ಮಾರ್ಕ್ಸ್ಗೆ ಎಷ್ಟು ಅಕೌಂಟ್ ಪ್ರಿಪೇರ್ ಮಾಡಬೇಕು, 3 ಅಕೌಂಟ್ಸ್: ರಿವ್ಯಾಲ್ಯೂಯೇಷನ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಆ್ಯಂಡ್ ಬ್ಯಾಲೆನ್ಸ್ ಶೀಟ್. ಸೊ ಇದು ಬೇಸಿಕ್ ಪ್ರಾಬ್ಲಮ್ ಆಗಿರೋದ್ರಿಂದ ಫಸ್ಟ್ ಪ್ರಾಬ್ಲಮ್ ಅವ್ರು ಏನು ಕೇಳಿದ್ದಾರೆ, ಓನ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾತ್ರ ಕೇಳಿದ್ದಾರೆ. ಸೊ ಫಸ್ಟ್ ಪ್ರಾಬ್ಲಮ್ ಅಲ್ವಾ, ಬೇಸಿಕ್ ಪ್ರಾಬ್ಲಮ್ ಅಲ್ಲ, ಅದಕ್ಕೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಮಾತ್ರ ಅವ್ರು ಪ್ರಿಪೇರ್ ಮಾಡೋಕ್ಕೆ ಕೇಳಿದ್ದಾರೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ಪ್ರಾಬ್ಲಮ್ಸಲ್ಲಿ 3 ಅಕೌಂಟ್ಸ್ ಪ್ರಿಪೇರ್ ಮಾಡೋಣ. ಸೊ ಫಸ್ಟ್ ಪ್ರಾಬ್ಲಮಲ್ಲಿ ಏನು ಕೇಳಿದರೆ, ಓನ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಕಾನ್ಸೆಪ್ಟ್ ನೆನಪಲ್ಲಿ ಇಟ್ಕೊಳ್ಳಿ, ಎವ್ರಿ ಪ್ರಾಬ್ಲಮಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡಬೇಕಂದ್ರೆ ಫಸ್ಟ್ ಅಕೌಂಟ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಅಲ್ವಾ. ಸೊ ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡೋದು ಯಾವ ಬೇಸ್ ಮೇಲೆ ಅಂದರೆ ಅಡ್ಜಸ್ಟ್ಮೆಂಟ್ಸ್ ಬೇಸ್ ಮೇಲೆ. ಸೊ ನಾವು ಬ್ಯಾಲೆನ್ಸ್ ಶೀಟ್ ನೋಡೋಕೆ ಹೋಗಲ್ಲ, ಅಡ್ಜಸ್ಟ್ಮೆಂಟ್ ಏನೇನಿದೆಯೋ ಅದು ನೋಡಿಕೊಂಡು ಏನು ಮಾಡ್ತೀವಿ, ಪ್ರತಿಯೊಂದು ಅಡ್ಜಸ್ಟ್ಮೆಂಟನ್ನು ಸೊ ರಿವ್ಯಾಲ್ಯೂಯೇಷನಲ್ಲಿ ತೊಗೊತೀವಿ. ಪ್ರತಿಯೊಂದು ಅಡ್ಜಸ್ಟ್ಮೆಂಟನ್ನು ಓನ್ಲಿ 2 ಅಡ್ಜಸ್ಟ್ಮೆಂಟ್ಸ್ನ ಬಿಡ್ತೀವಿ. ನೆನಪಲ್ಲಿ ಇಟ್ಕೊಳ್ಳಿ, ಎಲ್ಲ ಅಡ್ಜಸ್ಟ್ಮೆಂಟು ತೊಗೋಬೇಕು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ, ಬಟ್ 2 ಮಾತ್ರ ಬಿಡಬೇಕು. ಯಾವುದು ಅಂದರೆ, ಸೊ ನ್ಯೂ ಪಾರ್ಟ್ನರ್, ಇಲ್ಲಿ ಅಮೌಂಟ್ ಕೊಟ್ಟಿಲ್ಲ ನ್ಯೂ ಪಾರ್ಟ್ನರ್ದಲ್ಲಿ, ಇಲ್ಲಿ ಕೊಟ್ಟು ನೋಡಿ, ಇಲ್ಲಿ ತೋರಿಸ್ತೀನಿ. ನ್ಯೂ ಪಾರ್ಟ್ನರ್ ತೊಗೊಬರೋ ಕ್ಯಾಪಿಟಲ್ ಅಮೌಂಟ್ ಮತ್ತು ನ್ಯೂ ಪಾರ್ಟ್ನರ್ ತೊಗೊಬರೋ ಗುಡ್ ವಿಲ್. ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ಮತ್ತು ನ್ಯೂ ಪಾರ್ಟ್ನರ್ ಗುಡ್ ವಿಲ್ ಅಕೌಂಟ್ನ ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತೊಗೊಳ್ಳೋದಿಲ್ಲ. ಸೊ ಅದನ್ನು ಎಲ್ಲಿ ತೊಗೊಳ್ತೀವಿ ಅಂತ ಹೇಳಿದ್ದೀನಿ ನಿಮಗೆ. ಸೊ ಫಾರ್ಮೆಟಲ್ಲಿ ಹೇಳಿದ್ದೀನಲ್ವ, ಎಲ್ಲಿ ಬರುತ್ತೆ ಇದು, ನ್ಯೂ ಪಾರ್ಟ್ನರ್ ಕ್ಯಾಪಿಟಲ್ ಅಮೌಂಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತೆ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತೆ. ಅದೇ ರೀತಿ ಗುಡ್ ವಿಲ್ನು
ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತೆ. ಸೊ ನ್ಯೂ ಪಾರ್ಟ್ನರ್ ತೊಗೊಬರೋ ಬ್ರಿಂಗ್ ಮಾಡೋ ಕ್ಯಾಪಿಟಲ್ ಆಗಿರ್ಬೋದು, ಸೊ ಗುಡ್ ವಿಲ್ ಆಗಿರ್ಬೋದು, ಅದನ್ನು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತೊಗೊಳ್ಳೋದಿಲ್ಲ. ಅದನ್ನು ಎಲ್ಲಿ ತೊಗೊತೀವಿ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ. ಸೊ ಇದು ಒಂದು ಅಡ್ಜಸ್ಟ್ಮೆಂಟ್ ಬಿಟ್ಟು ರಿಮೈನಿಂಗ್ ಎಷ್ಟೇ ಅಡ್ಜಸ್ಟ್ಮೆಂಟ್ಸ್ ಅವ್ರ್ಕೊಳ್ಳಿ, ಅರ್ಥ ಇದೆಯಾ? ಸೊ ಅವೆಲ್ಲನೂ ಎಲ್ಲಿ ತೊಗೊತೀವಿ? ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ತೊಗೊತೀವಿ. ಸೊ ಕಾನ್ಸೆಪ್ಟ್ ಅರ್ಥ ಆಯ್ತಲ್ವಾ? ರಿವ್ಯಾಲ್ಯೂಯೇಷನ್ ಅಕೌಂಟ್ ಪ್ರಿಪೇರ್ ಮಾಡೋದು ಬೇಸ್ಡ್ ಆನ್ ಅಡ್ಜಸ್ಟ್ಮೆಂಟ್ಸ್ ಮೇಲೆ. ಅಡ್ಜಸ್ಟ್ಮೆಂಟಲ್ಲಿ ಏನೇನು ತೊಗೋಬಾರ್ದು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ? ಒಂದು, ಸೊ ನ್ಯೂ ಪಾರ್ಟ್ನರ್ ತೊಗೊಬರೋ ಕ್ಯಾಪಿಟಲ್ ಅಮೌಂಟ್ ಆಗಿರ್ಬೋದು, ಗುಡ್ ವಿಲ್ ಆಗಿರ್ಬೋದು, ಇವೆರಡು ರಿವ್ಯಾಲ್ಯೂಯೇಷನಲ್ಲಿ ಬರೋದಿಲ್ಲ. ಅವೆರಡು ಎಲ್ಲಿ ಬರುತ್ತೆ? ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಬರುತ್ತೆ. ಸೊ ರಿಮೈನಿಂಗ್ ಥಿಂಗ್ಸ್ ಏನೇನು ಅಡ್ಜಸ್ಟ್ಮೆಂಟ್ಸ್ ಇದೆ ಅವೆಲ್ಲನೂ ರಿವ್ಯಾಲ್ಯೂಯೇಷನ್ ಅಕೌಂಟ್ ತೊಗೋಬೇಕು. ಅರ್ಥ ಆಗ್ತಿದೆಯಾ? ಸೊ ಈಗ ನೋಡಿ ಈ ಪ್ರಾಬ್ಲಮ್ ನೋಡಿ ಏನು ಕೊಟ್ಟಿದ್ದಾರೆ. ಪ್ರೊವೈಡ್ ಫಾರ್ ಡೌಟ್ಫುಲ್ ಡೆಟ್ಸ್ 2400 ಆನ್ ಡೇಟಾಸ್. ಸೊ ಡೇಟಾಸಲ್ಲಿ ಇದೇನಾಗ್ತದೆ? ಡಿಕ್ರೀಸ್ ಆಗ್ತಿದೆ ಅಂತ. ಆರ್ ಬಿ ಡಿ ಗೊತ್ತಲ್ಲ ನಿಮಗೆ. ಸೊ ಆಲ್ವೇಸ್ ಆರ್ ಬಿ ಡಿ ಏನಾಗುತ್ತೆ, ಸಮ್ ಕೇಸಲ್ಲಿ ಹೇಳ್ತೀನಿ ನೋಡಿ, ಆರ್ ಬಿ ಡಿ ಯಾವತ್ತೇ ಆಗಲಿ ನಿಮಗೆ ಡೆಬಿಟ್ ಸೈಡ್ ಬರುತ್ತೆ, ಸಮ್ ಕೇಸಸಲ್ಲಿ ಮಾತ್ರ ಕ್ರೆಡಿಟ್ ಸೈಡ್ ಬರುತ್ತೆ. ಸೊ ಕ್ರೆಡಿಟ್ ಸೈಡ್ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಸೊ ಯಾವ ರೀತಿ ಬರುತ್ತೆ ಅಂತ. ಸೊ ಆರ್ ಬಿ ಡಿ ಯಾವತ್ತು ಎಲ್ಲಿ ಬರುತ್ತೆ? ಸೊ ಡೆಬಿಟ್ ಸೈಡ್. ಸೊ ಡೆಬಿಟ್ ಸೈಡ್ ಬರ್ಕೊಳ್ಳಿ. ಸೊ ಪ್ರಾವಿಷನ್ ಆಫ್ ಆರ್ ಬಿ ಡಿ ಅಂತ ಬರೆದ್ರು ಓಕೆ, ಇಲ್ಲಾಂದರೆ ಟು ಆರ್ ಬಿ ಡಿ ಡಿ ಅಂತ ಬರೆದ್ರು ಓಕೆ. ರಿಸರ್ವ್ ಫಾರ್ ಬ್ಯಾಡ್ ಆ್ಯಂಡ್ ಡೌಟ್ಫುಲ್ ಡೆಟ್ಸ್. ರಿಸರ್ವ್ ಫಾರ್ ಬ್ಯಾಡ್ ಆ್ಯಂಡ್ ಡೌಟ್ಫುಲ್ ಡೆಟ್ಸ್, ಪ್ರಾವಿಷನ್ ಆಫ್ ಆರ್ ಬಿ ಡಿ. ಸೊ ಆರ್ ಬಿ ಡಿ ಅಂತ ಬರೆದ್ರು ಓಕೆ. ಸೊ ವ್ಯಾಲ್ಯೂ ಏನು ಕೊಟ್ಟಿದ್ದಾರೆ? ನಾವು ಕ್ಯಾಲ್ಕುಲೇಷನ್ ಮಾಡೋ ಅವಶ್ಯಕತೆ ಇಲ್ಲ, ಅವರೇ ಕ್ಯಾಲ್ಕುಲೇಷನ್ ಮಾಡಿ ಕೊಟ್ಟಿದ್ದಾರೆ. ಎಷ್ಟು ಕೊಟ್ಟಿದ್ದಾರೆ? 2400. ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ? 2400 ಕೊಟ್ಟಿದ್ದಾರೆ. ಸೊ ಹೇಳಿದ ಅರ್ಥ ಇದಲ್ಲ, ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಅಡ್ಜಸ್ಟ್ಮೆಂಟ್ ನೋಡಿಕೊಂಡು ರಿವ್ಯಾಲ್ಯೂಯೇಷನ್ ಪ್ರಿಪೇರ್ ಮಾಡ್ತೀವಿ. ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ಅಡ್ಜಸ್ಟ್ಮೆಂಟಲ್ಲಿ ಎಲ್ಲ ಮಾಡ್ತೀವಿ, ಒನ್ ಅಡ್ಜಸ್ಟ್ಮೆಂಟ್ ಬಿಡ್ತೀವಿ. ಯಾವುದು? ನ್ಯೂ ಪಾರ್ಟ್ನರ್ಗೆ ಸಂಬಂಧಪಟ್ಟಿರೋ ಅಡ್ಜಸ್ಟ್ಮೆಂಟ್ಸ್ ಮಾತ್ರ ಬಿಡ್ತೀವಿ, ರಿಮೈನಿಂಗ್ ಥಿಂಗ್ಸ್ ಎಲ್ಲ ತೊಗೊತೀವಿ. ಸೆಕೆಂಡ್ ಒನ್ ನೋಡಿ, ಬಿಲ್ಡಿಂಗ್ ಆ್ಯಂಡ್ ಮಿಷನರಿ. ಬಿಲ್ಡಿಂಗ್ ಆ್ಯಂಡ್ ಮಿಷನರಿ ವರ್ ರಿವ್ಯಾಲ್ಯೂಡ್ ಕೊಟ್ಟಿದ್ದಾರೆ ನೋಡಿ. ನಿಮ್ಮ ರಿವ್ಯಾಲ್ಯೂಡ್ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇಲ್ಲಿ. ಫಾರ್ಮೆಟ್ ಎಕ್ಸ್ಪ್ಲೈನ್ ಮಾಡುವಾಗ ರಿವ್ಯಾಲ್ಯೂಡ್ ಅಂದರೆ ಒಂದು ಅಸೆಟ್ ವ್ಯಾಲ್ಯೂ ಇನ್ಕ್ರೀಸು ಆಗ್ಬೋದು, ಅದೇ ರೀತಿ ಡಿಕ್ರೀಸ್ ಕೂಡ ಆಗ್ಬೋದು ರಿವ್ಯಾಲ್ಯೂಡಲ್ಲಿ. ಸೊ ಗೊತ್ತಲ್ವ, ರಿವ್ಯಾಲ್ಯೂಡಲ್ಲಿ ಅಸೆಟ್ ವ್ಯಾಲ್ಯೂ ಇನ್ಕ್ರೀಸ್ ಬೇಕಾದರೂ ಆಗ್ಬೋದು, ಡಿಕ್ರೀಸ್ ಬೇಕಾದರೂ ಆಗ್ಬೋದು. ಇನ್ಕ್ರೀಸ್ ಆದರೆ ಸಪೋಸ್ ಅದನ್ನೆಲ್ಲಿ ಬರುತ್ತೆ? ಕ್ರೆಡಿಟ್ ಸೈಡ್ ಬರುತ್ತೆ. ಅದೇ ಅಸೆಟ್ ವ್ಯಾಲ್ಯೂ ಡಿಕ್ರೀಸ್ ಆದರೆ ಡೆಬಿಟ್ ಸೈಡ್ ಬರುತ್ತೆ. ರಿವ್ಯಾಲ್ಯೂಡ್ ಮೀನ್ಸ್ ಡಿಕ್ರೀಸೇ ಅಲ್ಲ, ಇನ್ಕ್ರೀಸು ಬರುತ್ತೆ. ಸೊ ಈಗ ನೋಡಿ, ಅಸೆಟ್ ಇನ್ಕ್ರೀಸ್ ಆಗಿದೆ, ಡಿಕ್ರೀಸ್ ಆಗಿದೆ. ನಿಮ್ಗೆ ಹೇಳಿ ನಾನು. ಸೊ ರಿವ್ಯಾಲ್ಯೂಡ್ ಅಂತ ಕೊಟ್ಟಾಗ, ರಿವ್ಯಾಲ್ಯೂಡ್ ಅನ್ನೋ ವರ್ಡ್ ಕೊಟ್ಟಾಗ ನೋಡಿ, ರಿವ್ಯಾಲ್ಯೂಡ್ ಅಂತ ಕೊಟ್ಟಾಗ ಅಡ್ಜಸ್ಟ್ಮೆಂಟಲ್ಲಿ ಕೊಡೋದು ನ್ಯೂ ವ್ಯಾಲ್ಯೂ. ಸೊ ಹೇಳಿ ನೆನಪಿದೆಯಲ್ವಾ? ನ್ಯೂ ವ್ಯಾಲ್ಯೂ. ಅಡ್ಜಸ್ಟ್ಮೆಂಟಲ್ಲಿ ಕೊಡೋದು ನ್ಯೂ ವ್ಯಾಲ್ಯೂ, ಬ್ಯಾಲೆನ್ಸ್ ಶೀಟಲ್ಲಿರೋದು ಓಲ್ಡ್ ವ್ಯಾಲ್ಯೂ. ಸೊ ನೆನಪಿದೆಯಾ? ಎಕ್ಸ್ಪ್ಲೇನ್ ಮಾಡಿದಾಗ, ಫಾರ್ಮೆಟ್ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಬಿಲ್ಡಿಂಗ್ ಆ್ಯಂಡ್ ಮಿಷನರಿ ರಿವ್ಯಾಲ್ಯೂಡ್, ಅಡ್ಜಸ್ಟ್ಮೆಂಟಲ್ಲಿ ಕೊಡೋದು ಯಾವುದೇ ರಿವ್ಯಾಲ್ಯೂಡ್ ಅಂತ ಕೊಟ್ಬಿಟ್ಟು, ರಿವ್ಯಾಲ್ಯೂಡ್ ಅಂತ ಕೊಡೋ ವ್ಯಾಲ್ಯೂ ಅಡ್ಜಸ್ಟ್ಮೆಂಟ್ಸಲ್ಲಿ ಹೊಸದು ನ್ಯೂ, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇರೋದು ಹಳೇದು ಓಲ್ಡ್ ವ್ಯಾಲ್ಯೂ. ಅದಕ್ಕೆ ಕಂಪೇರ್ ಮಾಡಬೇಕು ನಾವು. ಇಲ್ಲಿಂದ ಇಲ್ಲಿ ಕಂಪೇರ್ ಮಾಡಬೇಕು, ಉಲ್ಟಾ ತಗೋಬಾರ್ದು. ಇದರಿಂದ ಇದನ್ನು ಕಂಪೇರ್ ಮಾಡೋಕ್ಕೆ ಹೋಗಬಾರ್ದು. ಅಡ್ಜಸ್ಟ್ಮೆಂಟ್ ವ್ಯಾಲ್ಯೂಯಿಂದ ಸೊ ಓಲ್ಡ್ ಬ್ಯಾಲೆನ್ಸ್ ಶೀಟ್ ವ್ಯಾಲ್ಯೂಗೆ ಕಂಪೇರ್ ಮಾಡಬೇಕು. ಅರ್ಥ ನೋಡಿ, ನಿಮ್ಗೆ ಎಕ್ಸಾಂಪಲ್ ಪ್ರಕಾರ ಹೇಳ್ತೀನಿ. ಸೊ ಫಸ್ಟ್ ಯಾವ್ದು ಕೊಟ್ಟಿದೆ ನೋಡಿ, ಬಿಲ್ಡಿಂಗ್ ಮತ್ತು ಮಿಷನರಿ ಅಲ್ವಾ. ಸೊ ಕೊಟ್ಟಿರೋ ಫಸ್ಟ್ ವ್ಯಾಲ್ಯೂ ಬಿಲ್ಡಿಂಗ್ ಮತ್ತು ಮಿಷನರಿ. ಸೊ ಹೊಸ ವ್ಯಾಲ್ಯೂ ಬಿಲ್ಡಿಂಗ್ ವ್ಯಾಲ್ಯೂ ಏನಿದೆ ನೋಡಿ 22,250 ಇದೆ. ಸೊ ಓಲ್ಡ್ ವ್ಯಾಲ್ಯೂ ಬಿಲ್ಡಿಂಗ್ ಏನಿದೆ 20,000 ಇದೆ. ಸೊ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ಓಲ್ಡ್ ವ್ಯಾಲ್ಯೂ ಅಂದರೆ ನೀವು ಬಿಲ್ಡಿಂಗ್ ಯಾವತ್ತೋ ಪರ್ಚೇಸ್ ಮಾಡಿರ್ತೀರ, ಮೇ ಬಿ 2015 ಪರ್ಚೇಸ್ ಮಾಡ್ತೀರಾ, ಆವಾಗ 20,000 ಇದೆ. ಆವಾಗ ಬಿಲ್ಡಿಂಗ್ ವ್ಯಾಲ್ಯೂ ಎಷ್ಟಿದೆ? 20,000 ಇದೆ. ಸೊ ಈಗ 2020 ಆ ಬಿಲ್ಡಿಂಗ್ನ ನೀವು ಸೇಲ್ ಮಾಡ್ತಾ ಇದ್ದೀರಾ. ಬಿಲ್ಡಿಂಗ್ನ 2020 ಸೇಲ್ ಮಾಡ್ತಾ ಇದ್ದೀರಾ. ಎಷ್ಟಿಗೆ ಮಾಡ್ತಾ ಇದ್ದೀರಾ? ಇದು ನ್ಯೂ ವ್ಯಾಲ್ಯೂ 22,500ಗೆ ಸೇಲ್ ಮಾಡ್ತಾ ಇದ್ದೀರಾ. ಸೊ ತೊಗೊಂಡಾಗ ವ್ಯಾಲ್ಯೂ 20,000, ಈಗ ಸೇಲ್ ಮಾಡಿದಾಗ ವ್ಯಾಲ್ಯೂ 22,500. ಸೊ ಏನಾಗಿದೆ? ಬಿಲ್ಡಿಂಗ್ ವ್ಯಾಲ್ಯೂ ಏನಾಗಿದೆ? ಇನ್ಕ್ರೀಸ್ ಆಗಿದೆಯಾ, ಡಿಕ್ರೀಸ್ ಆಗಿದೆಯಾ? ಸೊ ಜಸ್ಟ್ ನೋಡಿ, ಬಿಲ್ಡಿಂಗ್ ವ್ಯಾಲ್ಯೂ ಇನ್ಕ್ರೀಸಾ, ಡಿಕ್ರೀಸಾ? ಸೊ ಇನ್ಕ್ರೀಸ್ ಆಗಿದೆ. ಸೊ ಗೊತ್ತಾಗ್ತಿದೆ ಅಲ್ವಾ? ಇನ್ಕ್ರೀಸ್ ಆಗಿರೋದು ಇನ್ಕ್ರೀಸ್ ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆ? ಸೊ ಇದರಿಂದ ಇದನ್ನು ಲೆಸ್ ಮಾಡಿ. ಎಷ್ಟು ಬರುತ್ತೆ? ಲೆಸ್ ಮಾಡಿದ್ರೆ 2,250 ಬರುತ್ತೆ. ಸೊ ಬರ್ಕೊಳ್ಳಿ, ಬೈ ಬಿಲ್ಡಿಂಗ್. ಸೊ ಬೈ ಬಿಲ್ಡಿಂಗ್ ಎಷ್ಟು ಇನ್ಕ್ರೀಸ್ ಆಗಿದೆ? 2,250. ಸೊ ಇನ್ಕ್ರೀಸ್ ಆಗಿದ್ದಕ್ಕೆ ಕ್ರೆಡಿಟ್ಸ್ ಇದೆ. ಅದೇ ನಮಗೆ ವ್ಯಾಲ್ಯೂ ಡಿಕ್ರೀಸ್ ಆಗಿದ್ರೆ ಎಲ್ಲಿ ಬರ್ತಾಯಿತ್ತು? ಡೆಬಿಟ್ ಸೈಡ್ ಬರ್ತಾಯಿತ್ತು. ಸೊ ಫಾರ್ಮೆಟ್ ಇದೆಯಲ್ವಾ? ಅಸೆಟ್ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡ್, ಅಸೆಟ್ ಡಿಕ್ರೀಸ್ ಆದರೆ ಡೆಬಿಟ್ ಸೈಡ್. ಸೊ ಫಸ್ಟ್ ಪ್ರಾಬ್ಲಮ್ ಮಾಡ್ತಾಯಿದ್ದೀವಿ, ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ. ಕ್ಲೀನಾಗಿ ಅರ್ಥ ಮಾಡ್ಕೊಳ್ಳಿ, ತುಂಬ ಈಸಿ ಆಗುತ್ತೆ. ಜಸ್ಟ್ 2 or 3 ಪ್ರಾಬ್ಲಮ್ಸ್ ಅಷ್ಟೇ, ಮತ್ತು ನೀವು ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಪ್ರಾಬ್ಲಮ್ಸ್. ನೆಕ್ಸ್ಟ್ ಒನ್ ನೋಡಿ. ಸೊ ಬಿಲ್ಡಿಂಗ್ ಆಯಿತು, ಮಿಷನರಿ ಇದೆ. ಸೊ ಮಿಷನರಿ ನ್ಯೂ ವ್ಯಾಲ್ಯೂ ಎಷ್ಟಿದೆ? 20,000 ಇದೆ. ಮಿಷನರಿ ನ್ಯೂ ವ್ಯಾಲ್ಯೂ ಎಷ್ಟಿದೆ? 20,000 ಇದೆ. ಸೊ ಓಲ್ಡ್ ವ್ಯಾಲ್ಯೂ ನೋಡಿ, ಮಿಷನರಿ ಎಷ್ಟಿದೆ? 18,000. ಓಲ್ಡ್ ವ್ಯಾಲ್ಯೂ 18,000 ಇಲ್ಲಿ ಬರೀತಾ ಇದ್ದೀನಿ. ಓಲ್ಡ್ ವ್ಯಾಲ್ಯೂ 18,000 ಇದೆ. ಇದು ಓಲ್ಡ್ ವ್ಯಾಲ್ಯೂ.
ಸೊ ನ್ಯೂ ವ್ಯಾಲ್ಯೂ ಎಷ್ಟಿದೆ 20,000 ಇದೆ, ಇದು ನ್ಯೂ ವ್ಯಾಲ್ಯೂ. ಮಿಷನರಿ ನೀವು ಯಾವತ್ತೋ ಪರ್ಚೇಸ್ ಮಾಡಿದ್ದೀರಾ ಅವಾಗ 18,000, ಬಟ್ ಈಗ ಪ್ರೆಸೆಂಟ್ ಮಾರ್ಕೆಟ್ ವ್ಯಾಲ್ಯೂ ಎಷ್ಟಿದೆ 20,000 ಇದೆ. ಸೊ ಈಗ ಏನಾಗಿದೆ, ಮಿಷನರಿ ಕಂಪೇರ್ ಮಾಡಿದಾಗ ಅದರ ಅಸೆಟ್ ವ್ಯಾಲ್ಯೂ ಮಿಷನರಿ ವ್ಯಾಲ್ಯೂ ಇನ್ಕ್ರೀಸ್ ಆಗಿದೆ ಡಿಕ್ರೀಸ್ ಆಗಿದೆ? ಅಫ್ಕೋರ್ಸ್ ಇನ್ಕ್ರೀಸ್ ಆಗಿದೆ. ನೋಡಿ, ಇದರಿಂದ ಇದನ್ನು ಕಂಪೇರ್ ಮಾಡೋಕ್ಕೆ ಹೋಗಬೇಡಿ. ಅಡ್ಜಸ್ಟ್ಮೆಂಟ್ ಅನ್ನೋದು ನ್ಯೂ ವ್ಯಾಲ್ಯೂ, ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇರೋದು ಓಲ್ಡ್ ವ್ಯಾಲ್ಯೂ. ನೀವು ಇಲ್ಲಿಂದ ಇಲ್ಲಿಗೆ ಕಂಪೇರ್ ಮಾಡಬೇಕು. ಸೊ ಈ ವ್ಯಾಲ್ಯೂಯಿಂದ ಈ ವ್ಯಾಲ್ಯೂಗೆ ಕಂಪೇರ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ನೋಡಿ, ಕಂಪೇರ್ ಮಾಡಿ. 20,000ಇಂದ 18,000 ಕಂಪೇರ್ ಮಾಡಿದ್ರೆ ಇನ್ಕ್ರೀಸ್ ಆಗಿದೆ. ಎಷ್ಟು ಇನ್ಕ್ರೀಸ್ ಆಗಿದೆ? 2,000 ಇನ್ಕ್ರೀಸ್ ಆಗಿದೆ. ಕ್ಲಿಯರ್? ಸೊ ಬರೀರಿ, ಬೈ ಮಿಷನರಿ 2,000 ಇನ್ಕ್ರೀಸ್ ಆಗಿದೆ. ಕ್ಲಿಯರ್? ಸೊ ನೆಕ್ಸ್ಟ್ ಅಡ್ಜಸ್ಟ್ಮೆಂಟ್, ಕ್ರೆಡಿಟರ್ಸ್ ವರ್ ಪೇಯ್ಡ್ 8,000 ಇನ್ ಫುಲ್ ಸೆಟಲ್ಮೆಂಟ್. ಸೊ ಕ್ರೆಡಿಟರ್ಸ್ ಮೀನ್ಸ್, ಸೊ ನಮಗೆ ಬಿಸ್ನೆಸ್ಗೆ ಕ್ರೆಡಿಟರ್ಸ್ ಅಂದರೆ ಯಾರು? ನಮ್ಮ ಬಿಸ್ನೆಸ್ಗೆ ಸಾಲ ಕೊಟ್ಟಿರೋರು ಕ್ರೆಡಿಟರ್ಸ್, ನಮ್ಮ ಬಿಸ್ನೆಸ್ಗೆ ಸಾಲ ಕೊಟ್ಟಿರೋರು. ಸೊ ನಾವು ಏನು ಮಾಡ್ತಾಯಿದ್ವಿ, ಅವ್ರಿಗೆ 8,000 ಫುಲ್ ಸೆಟಲ್ಮೆಂಟ್ ಕ್ಲಿಯರ್ ಮಾಡ್ತಾಯಿದ್ವಿ. ನೋಡಿ, ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಕ್ರೆಡಿಟರ್ಸ್ ಇದ್ದರೆ ನಾವು 9,000 ಪೇ ಮಾಡಬೇಕು ಅವ್ರಿಗೆ. ಆ್ಯಕ್ಚುಲಿ 9,000 ಸಾಲ ಇದ್ದೀವಿ, ಕ್ರೆಡಿಟರ್ಸ್ 9,000 ಕೊಡಬೇಕಾಗಿತ್ತು. ಬಟ್ ಇಲ್ಲಿ ಏನು ಕೊಟ್ಟಿದ್ದಾರೆ, ಕ್ರೆಡಿಟರ್ಸ್ ವರ್ ಪೇಯ್ಡ್ 8,000 ಫುಲ್ ಸೆಟಲ್ಮೆಂಟ್ ಕೊಟ್ಟಿದ್ದಾರೆ. ಸೊ ಏನು ಮಾಡಿದ್ದಾರೆ, 8,000 ಕೊಟ್ಬಿಟ್ಟು ಫುಲ್ ಸೆಟಲ್ಮೆಂಟ್ ಮಾಡ್ಕೊಳ್ತಾರೆ. ಅರ್ಥ ಆಗ್ತಿದೆಯಾ? ಸೊ ಈಗ ಕಂಪೇರ್ ಮಾಡಿ, 9,000 ಇದೆ, ಸೊ 9,000 ಕೊಡಬೇಕಾಗಿರೋದು, ಸೊ 8,000 ಕೊಡ್ತಾ ಇದ್ದೀವಿ ಅವ್ರಿಗೆ. ಸೊ ನೀವು ಅವಾಗಿಂದ ನೋಡಿ, ಅಡ್ಜಸ್ಟ್ಮೆಂಟ್ ವ್ಯಾಲ್ಯೂಯಿಂದ ಇದಕ್ಕೆ ಕಂಪೇರ್ ಮಾಡಿ ಅಂತ ಹೇಳ್ತಿದ್ದೆ. ಸೇಮ್ ಇವಾಗಲೂ ಕಂಪೇರ್ ಮಾಡಿ, 8ಇಂದ 9 ಕಂಪೇರ್ ಮಾಡಿ, 8ಇಂದ 9ಗೆ. ಸೊ ಇನ್ಕ್ರೀಸ್ ಆಗಿದೆಯಾ ಡಿಕ್ರೀಸ್ ಆಗಿದೆಯಾ? ಸೊ ಇಲ್ಲೇನಾಗಿದೆ, ಡಿಕ್ರೀಸ್ ಆಗಿದೆ. ಸೊ ನೋಡಿ, ಇದು ಕಂಪೇರ್ ಮಾಡ್ಕೊಳ್ಳಿ, ನಿಮಗೆ ಎಕ್ಸಾಂಪಲ್ ಈಸಿಯಾಗಿ ಅರ್ಥ ಆಗುತ್ತೆ, ಇನ್ಕ್ರೀಸು ಡಿಕ್ರೀಸ್ ಆಗಿರೋದು. ಸೊ ಇಲ್ಲಿ ಅಡ್ಜಸ್ಟ್ಮೆಂಟ್ ಇದು ಅಡ್ಜಸ್ಟ್ಮೆಂಟಲ್ಲಿ ಕೊಟ್ಟಿರೋದು, ಇದು ಬ್ಯಾಲೆನ್ಸ್ ಶೀಟಲ್ಲಿ ಇರೋದು. ಸೊ ಈಗ ಇದಕ್ಕೆ ಕಂಪೇರ್ ಮಾಡಿದಾಗ ಏನಾಗಿದೆ, ಡಿಕ್ರೀಸ್ ಆಗಿದೆ. ಅರ್ಥ ಆಗ್ತಿದೆಯಲ್ವಾ? ಡಿಕ್ರೀಸ್ ಆಗಿದೆ. ಬಟ್ ಡಿಕ್ರೀಸ್ ಆಗಿರೋದೇನು, ಇದು ಅಸೆಟ್ ಅಲ್ಲ, ಲಾಯಬಿಲಿಟಿ. ಇದೇನಿದು ಲಾಯಬಿಲಿಟಿ ಡಿಕ್ರೀಸ್ ಆಗಿದೆ. ಸೊ ನಿಮ್ಗೆ ಫಾರ್ಮೆಟಲ್ಲಿ ಹೇಳಿದ್ದೀನಿ, ಲಾಯಬಿಲಿಟಿ ಡಿಕ್ರೀಸ್ ಆದರೆ ಎಲ್ಲಿ ಬರುತ್ತೆ, ಲಾಯಬಿಲಿಟಿ ಡಿಕ್ರೀಸ್ ಆದರೆ ಎಲ್ಲಿ ಬರುತ್ತೆ, ಕ್ರೆಡಿಟ್ ಸೈಡ್. ನೋಡಿ, ಲಾಯಬಿಲಿಟಿ ಡಿಕ್ರೀಸ್ ಬರ್ದೀನಲ್ವಾ, ಲಾಯಬಿಲಿಟಿ ಡಿಕ್ರೀಸ್ ಆದರೆ, ಅದೇ ಲಾಯಬಿಲಿಟಿ ಇನ್ಕ್ರೀಸ್ ಆದರೆ ಡೆಬಿಟ್ ಸೈಡ್, ಲಾಯಬಿಲಿಟಿ ಡಿಕ್ರೀಸ್ ಆದರೆ ಕ್ರೆಡಿಟ್ ಸೈಡ್. ಅಸೆಟ್ ಡಿಕ್ರೀಸ್ ಆದರೆ ಡೆಬಿಟ್ ಸೈಡ್, ಅಸೆಟ್ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡ್. ನೋಡಿ, ಇಲ್ಲಿ ಅಸೆಟ್ ಎರಡೂ ನಮಗೆ ಇನ್ಕ್ರೀಸ್ ಆಗಿತ್ತು, ಇದು ಅಸೆಟ್ಟೆ ಇನ್ಕ್ರೀಸ್ ಆಗಿತ್ತು, ಸೊ ಡೆಬಿಟ್ ಸೈಡ್ ತೊಗೊಂಡ್ರಿ. ಇದು ಅಸೆಟ್ಟೆ ಇನ್ಕ್ರೀಸ್ ಆಗಿತ್ತು, ಡೆಬಿಟ್ ಸೈಡ್ ತೊಗೊಂಡಿದ್ದೀರ. ಸೊ ಇದು ಲಾಯಬಿಲಿಟಿ, ಇದು ಕ್ರೆಡಿಟರ್ಸ್ ಅನ್ನೋದೇನು, ಸೊ ನಿಮಗೆ ಅಸೆಟ್ ಯಾವುದು ಲಾಯಬಿಲಿಟಿ ಅನ್ನೋದು ಗೊತ್ತಿರಬೇಕು. ಸೊ ಕ್ರೆಡಿಟರ್ಸ್ ಅನ್ನೋದೇನು ಲಾಯಬಿಲಿಟಿ ನೋಡಿ, ಕಂಪೇರ್ ಮಾಡಿ, 8ಇಂದ 9 ಕಂಪೇರ್ ಮಾಡಿದ್ರೆ ಏನಾಗಿದೆ, ಡಿಕ್ರೀಸ್ ಆಗಿದೆ. ಅರ್ಥ ಆಗ್ತಿದೆಯಾ? ಸೊ ಎಷ್ಟು ಡಿಕ್ರೀಸ್ ಆಗಿದೆ, 1,000 ಡಿಕ್ರೀಸ್ ಆಗಿದೆ. ವ್ಯಾಲ್ಯೂ ಎಷ್ಟು, 1,000 ಏನಾಗಿದೆ, ಡಿಕ್ರೀಸ್ ಆಗಿದೆ. ಸೊ ಡಿಕ್ರೀಸ್ ಆದರೆ ಎಲ್ಲಿ ಬರುತ್ತೆ, ಕ್ರೆಡಿಟ್ ಸೈಡ್. ಸೊ ಬರ್ಕೊಳ್ಳಿ, ಬೈ ಕ್ರೆಡಿಟರ್ಸ್ 1,000 ಡಿಕ್ರೀಸ್ ಆಗಿದೆ, 1,000 ಡಿಕ್ರೀಸ್. ಸೊ ಡಿಕ್ರೀಸ್ ಆಗಿದೆ. ಸೊ ಮತ್ತಿನ್ನೇನು ಅಡ್ಜಸ್ಟ್ಮೆಂಟ್ಸ್ ಕೊಟ್ಟಿದ್ದಾರೆ ನೋಡಿ, ಪ್ರಿಪೇರ್ ರಿವ್ಯಾಲ್ಯೂಯೇಷನ್ ಅಕೌಂಟ್ ಕೊಟ್ಟಿದ್ದಾರೆ. ಸೊ ಇನ್ನು ಅಡ್ಜಸ್ಟ್ಮೆಂಟ್ಸ್ ಏನೂ ಇಲ್ಲ. ಸೊ ಕ್ಲೋಸ್ ಮಾಡಿ, ನಿಮಗೆ ಹೇಳಿ ರಫ್ ವರ್ಕ್ ಕ್ಲೋಸ್ ಮಾಡಬೇಕು ಅಂತ. ಸೊ ರಫ್ ವರ್ಕ್ ಮಾಡ್ಕೊಳ್ಳಿ, ಇದು ಕಡೆ ಜಾಸ್ತಿ ಬರುತ್ತೆ ಅಂತ. ಸೊ 2,000 ಇದು ಕಡೆನೇ ಜಾಸ್ತಿ ಬರ್ತದೆ ನಮಗೆ. ಸೊ 2, 3, 4, 5, 5,250. ಸೊ 5,250, 5,250ಯಲ್ಲಿ 2,400ನ ಲೆಸ್ ಮಾಡಿ. ಸೊ ಇದು ಕಡೆ ಬರೋದೇನು, ಟು ಪ್ರಾಫಿಟ್. ಟ್ರಾನ್ಸ್ಫರ್ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಬರ್ದಿದ್ದೀರಾ. ಸೊ ಇನ್ನು ಪಾರ್ಟ್ನರ್ಸ್ ಯಾರ್ಯಾರು ಇರೋದು, ಓಲ್ಡ್ ಪಾರ್ಟ್ನರ್ಸ್. ನ್ಯೂ ಪಾರ್ಟ್ನರ್ಗೆ ಶೇರ್ ಮಾಡಬಾರ್ದು. ಇಲ್ಲಿ ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ನ್ಯೂ ಪಾರ್ಟ್ನರ್ಗೆ ಪ್ರಾಫಿಟ್ ಬರಲಿ ಲಾಸ್ ಬರಲಿ ನ್ಯೂ ಪಾರ್ಟ್ನರ್ಗೆ ಶೇರ್ ಮಾಡಬಾರ್ದು. ಓನ್ಲಿ ಓಲ್ಡ್ ಪಾರ್ಟ್ನರ್ಸ್ಗೆ ಶೇರ್ ಮಾಡಬೇಕು. ಸೊ ನೆನಪಲ್ಲಿ ಇಟ್ಕೊಳ್ಳಿ, ಓಲ್ಡ್ ಪಾರ್ಟ್ನರ್ಸ್ಗೆ ಮಾತ್ರ ನೀವು ಶೇರ್ ಮಾಡಬೇಕು. ಸೊ ಯಾರ್ಯಾರು, ರಾಜು ಆ್ಯಂಡ್ ಜಗದೀಶ್. ಸೊ ಎಷ್ಟು ಬಂದಿದೆ ಪ್ರಾಫಿಟ್ ನಿಮಗೆ, 2,850. ನೋಡಿ, ಇದರಿಂದ ಇದನ್ನು ಲೆಸ್ ಮಾಡಿದ್ರೆ, ಈ ಅಮೌಂಟಿಂದ ಈ ಅಮೌಂಟ್ ಲೆಸ್ ಮಾಡಿದ್ರೆ 2,850 ಬರುತ್ತೆ. 2,850 P&L ಅಪ್ರಾಪ್ರಿಯೇಷನ್ ಮಾಡಿರಲ್ವ, ಸೇಮ್ ಮೆಥಡ್. ಸೊ ರೇಷಿಯೋ ಏನು ಕೊಟ್ಟಿದ್ದಾರೆ, 3:2 ಕಂಪೇರ್ ಮಾಡಿದಾಗ 3/5, 2/5. ಸೊ ಇಲ್ಲಿ ಸ್ಪೇಸ್ ಇಲ್ಲ, ನಾನು ಅಡ್ಜಸ್ಟ್ ಮಾಡ್ತೀನಿ. ಸೊ 1,710 ಬರುತ್ತೆ. ಸೊ ಜಗದೀಶ್ಗೆ ಬಂದು 1,140, ಎರಡೂ ಆ್ಯಡ್ ಮಾಡಿದಾಗ ಎಷ್ಟು ಬರುತ್ತೆ, 2,850 ಔಟರ್ ಕಾಲಮಲ್ಲಿ, 2,850 ಔಟರ್ ಕಾಲಮಲ್ಲಿ.
1140 ಮತ್ತು 1017 ಎರಡೂ ಆ್ಯಡ್ ಮಾಡಿ ಔಟರ್ ಕಮ್ಮಲ್ಲಿ ಎಷ್ಟು ಬರೀಬೇಕು 2850. ಸೊ ಇದು ಪ್ರಾಫಿಟ್ ಶೇರ್ ಮಾಡೋದು ಆಲ್ರೆಡಿ ಪಿ ಎನ್ ಎಲ್ ಅಪ್ರಾಪ್ಷನಲ್ಲಿ ಆಲ್ಮೋಸ್ಟ್ ಎಲ್ಲರೂ ಪ್ರಾಕ್ಟೀಸ್ ಮಾಡಿದಿರಲ್ವಾ, ಸೊ ಜಾಸ್ತಿ ಎಕ್ಸ್ಪ್ಲೇಷನ್ ಬೇಡ ಅಂದ್ಕೊಳ್ತೀನಿ. ಸೊ ಡೌಟ್ ಇದ್ದರೆ ಕೇಳಿ ಯಾವ ರೀತಿ ಪ್ರಾಫಿಟ್ನ ಡಿಸ್ಟ್ರಿಬ್ಯೂಷನ್ ಮಾಡೋದು ಅಂತ. ಸೊ ಇಲ್ಲಿ 2850 ಯಾವ ರೀತಿ ಬಂತು, ಹೈಯೆಸ್ಟ್ ಅಮೌಂಟಿಂದ ಈ ಸ್ಮಾಲ್ ಅಮೌಂಟ್ನ ಲೆಸ್ ಮಾಡಿದಾಗ 2400 ಸೊ ಅವಾಗ ಎಷ್ಟು ಬಂತು 2850 ಬಂತು. ಈ 2850ನ ಓಲ್ಡ್ ಪಾರ್ಟ್ನರ್ಸ್ಗೆ ನಾವು ಶೇರ್ ಮಾಡ್ತಾ ಇದ್ದೀವಿ. ಯಾವ ರೀತಿ ಓಲ್ಡ್ ರೇಷಿಯೋಲ್ಲಿ 3:2 ಕೊಟ್ಟಿರಲ್ವಾ, 3:2 ಅಲ್ಲಿ ಅದರಲ್ಲಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದೀವಿ. ಇದು ಯಾವ ಅಕೌಂಟ್ ಆಯಿತು, ರಿವ್ಯಾಲ್ಯೂಯೇಷನ್ ಅಕೌಂಟ್ ಆಯಿತು. ಸೊ ಇಷ್ಟೇ ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ನೆಕ್ಸ್ಟ್ ಪ್ರಾಬ್ಲಮಲ್ಲಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬರುತ್ತೆ, ರಿವ್ಯಾಲ್ಯೂಯೇಷನ್ ಮಾಡೋಣ ಮತ್ತು ಪಾರ್ಟ್ನರ್ಸ್ ಕ್ಯಾಪಿಟಲ್ ಹೋಗೋಣ. ಸೊ ಈ ಪ್ರಾಬ್ಲಮ್ ಅರ್ಥ ಆಯ್ತಲ್ವ ಎಲ್ಲರಿಗೂ? ಸೊ ಅರ್ಥ ಆಗಿದೆ ಇನ್ನೊಂದ್ಸಲಿ ನೋಡಿ. ಇನ್ಕ್ರೀಸ್ ಆರ್ ಡಿಕ್ರೀಸ್ ರಿವ್ಯಾಲ್ಯೂಡ್ ಬಂದಾಗ ಒಂದ್ಸಲಿ ಪ್ರಾಕ್ಟೀಸ್ ಮಾಡಿ ಈ ಪ್ರಾಬ್ಲಮ್. ಸೊ ಯಾವ ಥರ ಇನ್ಕ್ರೀಸ್ ಆಗ್ತಾ ಇದೆ, ಎಷ್ಟು ಇನ್ಕ್ರೀಸ್ ಆಗ್ತಾ ಇದೆ. ಅಸೆಟ್ ಇನ್ಕ್ರೀಸ್ ಆದರೆ ಕ್ರೆಡಿಟ್ ಸೈಡ್, ಅಸೆಟ್ ಡಿಕ್ರೀಸ್ ಆದರೆ ಡೆಬಿಟ್ ಸೈಡ್. ಅದೇ ಲಯಬಿಲಿಟಿಗೆ ಏನಾಗುತ್ತೆ, ಅಸೆಟ್ಗೆ ಆಪೋಸಿಟ್ ಆಗಿರುತ್ತೆ. ಸೊ ಫಸ್ಟ್ ಪ್ರಾಬ್ಲಮ್ ಇದು, ಜಸ್ಟ್ ಪ್ರಾಕ್ಟೀಸ್ ಮಾಡಿ, ಅರ್ಥ ಇದೆಯಾ? ಸೊ ಸೆಕೆಂಡ್ ಪ್ರಾಬ್ಲಮಿಂದ ಡಿಸ್ಕಸ್ ಮಾಡೋಣ. ಓಕೆ ಸ್ಟೂಡೆಂಟ್ಸ್, ಬಾಯ್.